ರಾಜ ಏಲಿಗುಂಡ ಮನ್ನಗುಂಡ ದಿವರವುಳ್ಳ ನಾಡು ಉಳಿತಿ ಮುರಿಯಾಯೇ ಓ ಮಂಜಿ ಬುಟ್ಟಿ ನಾಡಿ ಉಂಡು ಮಂಜಿ ಬುಟ್ಟಿ ಹೇಳಿ ದೊಡ್ಡಪ್ಪ. ಮಗ ಎಲ್ಲಿದ್ಯಾ? ಹಾ ದೊಡ್ಡಪ್ಪ, ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ಮಗ ಕತ್ತಲಾಗ್ತಾ ಉಂಟು, ಬೇಗ ಬಾ. ಸರಿ ದೊಡ್ಡಪ್ಪ, ಆದಷ್ಟು ಬೇಗ ಬರ್ತೇನೆ. ಹಾ ಸರಿ ಸರಿ, ಜಾಗ್ರತೆ. ನೆಟ್ವರ್ಕ್ ಬೇರೆ ಇಲ್ಲ. ಯಾರು ಮಾರಾಯ ನೀನು? ಈ ಕಾಡಲ್ಲಿ ಇಷ್ಟೊತ್ತು ಎಂತ ಮಾಡ್ತಾ ಇದ್ದೀಯಾ? ಬಾ, ನಾನು ಆಕಾಶ್ ಅಂತ ಸರ್. ನಾನು ದೊಡ್ಡಪ್ಪನ ಮನೆಗೆ ಬಂದದ್ದು. ಹೀಗೆ ನಡ್ಕೊಂಡು ಹೋಗ್ತಿದ್ದೆ, ಮೊಬೈಲಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಯಾರು ಮಾರಾಯ ನಿನ್ನ ದೊಡ್ಡಪ್ಪ? ಪ್ರಕಾಶ್ ಅಂತ. ಓಹೋ, ನೀ ಪ್ರಕಾಶನ ಮನೆಗೆ ಹೋಗುದಾ? ನಾನು ಸಹ ಆಚೆ ಹೋಗುದು ಮಾರಾಯ. ಬಾ ನನ್ನೊಟ್ಟಿಗೆ. ಮತ್ತೆ ಏನು ಊರು ಕಡೆ ಬಂದದ್ದು? ಏನು ಗಮ್ಮತ್ತುಂಟಾ? ಹಾಗೇನಿಲ್ಲಣ್ಣ, ಅಪ್ಪ ಅಮ್ಮ ತೀರೋಗಿ ನಾಳೆಗೆ 1 ವರ್ಷ ಆಯ್ತು. ಹಾಗೆ ಅದರ ಕಾರ್ಯ ಇದೆ, ಹಾಗೆ ಬಂದದ್ದು. ಅದೆಂತ ಶಬ್ದ ಅಣ್ಣ? ಅದು ಶಿಕಾರಿ ಮಾರಾಯ. ನಮ್ಮ ಹುಡುಗರಿಗೆ ಕತ್ತಲೆ ಆಗುವಾಗ ಶಿಕಾರಿ ಮಾಡುವ ಒಂದು ಅಭ್ಯಾಸ. ಅದಕ್ಕೆ ಹೆದರಬೇಡ, ಬಾ ನೀನು. ಶಿಕಾರಿ ಮಾಡುದು ನಾನು ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಅತಿಯಾದರೆ ಅಮೃತವು ವಿಷ ಅಲ್ವಾ? ಹಾ, ಇವರೆಲ್ಲ ಹೀಗೆ ಶಿಕಾರಿ ಮಾಡ್ಕೊಂಡಿದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಫೋಟೋದಲ್ಲಿಯೇ ಶಿಕಾರಿ ತೋರಿಸ್ಬೇಕಷ್ಟೇ. ಶಿಕಾರಿ ಮಾಡಲಿ, ನಾನು ಶಿಕಾರಿಯನ್ನು ತಪ್ಪು ಅಂತ ಹೇಳುವುದಿಲ್ಲ. ನಮ್ಮ ಬೆಳೆ ನಾಶ ಮಾಡುವ ಪ್ರಾಣಿಗಳನ್ನು ಶಿಕಾರಿ ಮಾಡಲಿ. ಇದೆಲ್ಲ ಯಾಕೆ? ಇದೆಲ್ಲ ಮಾಡಬಾರ್ದು. ಮಾತಾಡಿ ಮಾತಾಡಿ ನಿನ್ನ ಮನೆ ಬಂದದ್ದು ಗೊತ್ತೇ ಆಗಲಿಲ್ಲ ನೋಡು. ಅದೇ ನಿನ್ನ ದೊಡ್ಡಪ್ಪನ ಮನೆ, ಆಯ್ತಾ? ಹೌದಾ? ಹಾಗಾದ್ರೆ ನಿಮ್ಮ ಮನೆ? ನನ್ನ ಮನೆ ಇಲ್ಲಿ 3 ಪಲ್ಟಿ ಹೊಡೆದ್ರೆ ನನ್ನ ಮನೆಗೆ. ಮಗ ಬಂದ್ಯಾ? ಏನಿಷ್ಟು ಲೇಟು? ಹಾ ದೊಡ್ಡಪ್ಪ, ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಮಳೆ ಇತ್ತು ಹಾಗೆ. ಹೇಗಿದ್ಯಾ ಮತ್ತೆ? ಆರಾಮಲ್ಲ? ಹೌದು, ಈ ಕತ್ಲೆಯಲ್ಲಿ ನಿಂಗೆ ದಾರಿ ಗೊತ್ತಾಯ್ತಾ? ಫಸ್ಟಿಗೆ ಗೊತ್ತಾಗಲಿಲ್ಲ ದೊಡ್ಡಪ್ಪ, ಆದರೆ ಯಾರೋ ಒಬ್ಬರು ಅಣ್ಣ ಬಿಟ್ಟೋದ್ರು. ಅಣ್ಣನ? ಯಾರು ಮಾರೆ ಇಷ್ಟೊತ್ತಲ್ಲಿ? ಅದು ಈ ಕಾಡಲ್ಲಿ? ದೊಡ್ಡಪ್ಪ ಅವರೇ. ಶ್ರೀನಾಥ ಪಾರ್ವತಿಯ ನಾಥ ಶರಣೆಂಬೆ, ವಾಣಿ ಭಾರತೀಯ ಗಜಮುಖನ ಬಲಗೊಂಬೆ, ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ. ಓಯ್ ರಾಜ, ಏನ್ ಮರೆ ಕಾಣ್ಲಿಕ್ಕಿಲ್ಲ, ಮಾಯಾಗಿದೆಯಾ ಹೇಗೆ? ಹಾಗೆಲ್ಲ ಎಂತ ಇಲ್ಲನ್ನ, ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಬರ್ಲಿಕ್ಕಾಗ್ಲಿಲ್ಲ ಅಷ್ಟೇ. ದನಿಯಲ್ಲಿ? ದನಿ ಒಳಗಿದ್ದಾರೆ, ಕರಿತೇನೆ ಈಗ, ಆಯ್ತಾ? ಎಂತ ಕೆಂಬುದು ಮಾರೆ. ಊಟದ ಎಲ್ಲ ಒಳ್ಳೇದಾಗಿದೆ. ನಮಸ್ತೆ ದನಿ. ನಮಸ್ಕಾರ. ನಮಸ್ಕಾರ. ಮತ್ತೆ ನೀವು ಬಂದದ್ದು ಒಳ್ಳೇದಾಯ್ತು ಮಾರೆ. ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಪಂಜುರ್ಲಿ ದೈವಕ್ಕೊಂದು ಪರ್ವ ಮಾಡುವ ಅಂತಿದ್ದೆ. ಬಂದದ್ದು ಖುಷಿ ಆಯ್ತು. ಆದ್ರೆ ಇದು ಗಮ್ಮತ್ತಲ್ಲ, ಶಿಕಾರಿ ಹೋಗುವ, ಹಂದಿ ಹೊಡಿವಲ್ಲ, ಜಾಲಿ ಜಾಲಿ ಮಾಡುವ. ನಿಂಗೆ ತಲೆಸಾರಿ ಉಂಟಾನ? ಪರ್ವಕ್ಕೆ ಯಾರ್ದು ಹಂದಿ ಮಾಡ್ತಾರ ಕ್ಯಾಪ್ಪ? ಅಪ್ಪ, ಹಾಗಾದ್ರೆ ಹಂದಿ ಮಾಡ್ಲಿಕ್ಕಿಲ್ವಾ? ಶಿಕಾರಿಗೆ ಹೋಗ್ಲಿಕ್ಕಿಲ್ವಾ ಇವತ್ತು? ನಾನು ಹಂದಿ ಉಂಟು ಅಂತ ಬಂದದ್ ಮಾರೇ. ದನಿ, ನಾವು ಬಂದ ವಿಷಯ ಬೇರೆ, ಆದ್ರೆ ಎಂತ ಆದ್ರೆ? ನಾವಿವತ್ತೊಂದು ಶಿಕಾರಿಗೆ ಹೋಗುವಂತ ಇದ್ದಿ, ಹಾಗೆ ನಿಮ್ಮ ಹತ್ರ ಒಂದು ಕೋವಿ ತಗೊಳ್ಳುವ ಅಂತ ಬಂದದ್ದು. ಹೌದಾ ಮಾರೆ? ಕೋವಿ ಕೊಡೋದಕ್ಕೆ ದೊಡ್ಡ ವಿಷಯ ಅಲ್ಲ. ಶಿಕಾರಿ ಅಂತ ಹೇಳುವಾಗ ನನಗೂ ತಡೆಯುವುದಿಲ್ಲ.
ದನಿ ಬಾಳೆಲ್ಲ ಕಡ್ದಾಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಇವತ್ತು ನಾವೆಲ್ಲ ಸೇರಿ ಶಿಕಾರಿಗೆ ಹೋಗುವ. ಪಾರ್ವ ಇನ್ನೊಂದಿನ ಮಾಡಿದ್ರೆ ಆಯ್ತು. ದನಿ ನೀವು ಹೇಗೆ ಹೇಳ್ತೀರಾ ಹಾಗೆ. ಖುಷಿ ಆಯ್ತಲ್ಲ ಮಗ. ದನಿ ಶಿಕಾರಿದೆಲ್ಲ ತಯಾರು ಮಾಡಿಕೊಂಡು ನಾವು ಆ ಮಾಮೂಲಿ ಜಾಗದಲ್ಲಿ ಇಡ್ತೇವೆ. ನೀನು ಆ ಕೋವಿ ಎಲ್ಲ ರೆಡಿ ಮಾಡಿ ಹೋಗು. ಆಯ್ತು ದನಿ. ದನಿ ಹಾಗಾದ್ರೆ ನಾವು ಬರ್ತೇವೆ. ಭಾರಿ ಒಳ್ಳೆ ದನಿ. ಈ ಕಿರುಮುದೊಂದು ಕಮ್ಮಿ ಆಗುದಿಲ್ಲ. ಛೇ ಎಂತ ಮಾರೆ, ಇವ್ರಿನ್ನು ಬರ್ಲೇ ಇಲ್ಲ. ಇವರು ಮನೆಯಲ್ಲಿ ಬೇಟೆಯಾಡ್ತಿದ್ದಾರೆ ಹೇಗೆ? ಎಂತ ಒಂದು ಅವಸ್ಥೆ ಮಾರೆ, ಇವ್ರಿಗೆ ಬೇಗ ಬರ್ಲಿಕ್ಕೆ ಆಗುದಿಲ್ವ? ಶೇ ಈ ಮಳೆ ಬೇರೆ ಬರ್ಲಿಕ್ಕಾಯ್ತು ಮಾರೆ. ಶೇ ದನಿ ಬಂದ್ರ? ಒಬ್ರು ಅಂತ ಹೇಳಿ ಇಬ್ರು ಬಂದಿದ್ದಾರೆ. ಈ ಬೋರ್ ಮನೆ ಬಂದ ಅಂದೇ ಸಿಗ್ಬೋದು ನಮಗೆ. ಅಬ್ಬಾ ಈಗ್ಲೇ ಅದು ಬಂದ್ರಲ್ಲ. ಹೋಗುವ. ಎಲ್ಲ ಇಟ್ಕೊಂಡಿದ್ದಾರಲ್ಲ ಮಾರೆ, ಜಾಸ್ತಿ ದೂರ ಹೋಗುದು ಬೇಡ ಆಯ್ತಾ? ಎಲ್ಲ ಉಂಟು ದನಿ. ತಮಣ್ಣ ನೀವು ಸಹ ಬಂದದ ಮಾರೆ. ಎಂತ ಮಾರೆ ನೀವು ಮತ್ತೆ ಮನೇಲಿ ಕಿತ್ಕೊಂಡೆಂತ ಚಳಿ ಕಾಯಿಸುದ? ನೀವು ಚಳಿ ಕಾಯಿಸ್ಬೇಕಷ್ಟೇ, ಬೇರೆಂತ ಸಹ ಮಾಡ್ಲಿಕ್ಕೆ ನಿಮಗೆ ಮದುವೆ ಆಗ್ಲಿಲ್ಲಲ್ಲ. ಸಾಕು ತಮಸ್ ಸಾಕು, ಲೇಟ್ ಆಗಿದೆ, ಹೊರಡುವ ಬೇಗ. ಹಾ ಬನ್ನಿ. ಮೊದ್ಲೇ ಲೇಟ್ ಆಯ್ತು. ಹೌದು ನಿಮ್ಮ ಸಾವು ನಿಮ್ಮ ಬಾನೋಡು ಬೊಲ್ಲಿ ಮಿಂಕುನ ಪೊರ್ತು, ಬಾನೋಡು ಬೊಳ್ಳಿ ಮಿಂಕುನ ಪೊರ್ತುಗು ಕಾನನ ಸಾದಿ ಪತ್ತಿಯರು ಪತ್ತಿಯರು ಉನಿ ಬೊಟ್ಟು ಬೈಲಾ ತೋಡು, ಉನಿ ಬೊಟ್ಟು ಬೈಲಾ ತೋಡು ಕಡತೆರೋ 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 ಗನ್ನನ ಗನ್ನನ ಬೆನ್ನನ 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 ಬೆನ್ನನ. ಒಂದು ನಿಮಿಷ, ನಾನು ರಪ್ಪೊಂದು ಉಚ್ಚೆದು ಮುಖ ತೊಳೆದಾಡ್ತೇನೆ. ಬೇ ಹುಚ್ಚಲ್ಲಿ ಯಾರಾದ್ರೂ ಮುಖ ತೊಳ್ಲಿಕ್ಕೆ ಆಗ್ತದಾ? ಇನ್ನದು ಸಾವು ಈಗಲ್ಲ, ಇದೊಂದು ಒಂದು ಹಿಡ್ಕದ. ಈ ಹುಚ್ಚು ಇದಡಿಸಕ್ಕೆ ಬೇರೆ ಯಾವ್ದು ಅಡಿಸಿಲ್ಲ ಮಾರೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಯಾರು ಇಲ್ಲಿ ಶಾಂತಿ ಇಲ್ಲ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಎಂತ ಮಾರಾಯ, ನಿಂಗೆ ಕಾಡಿಗೆ ಶಿಕಾರಿಗೆ ಬರುವಾಗ ಹೇಗೆ ಬರ್ಬೇಕು ಅಂತ ಗೊತ್ತಿಲ್ವಾ? ನಂಗೆ ಗೊತ್ತುಂಟು, ಹುಚ್ಚೆ ಗೊತ್ತುಂಟಾ? ನೀನ್ ಸೊಂದು ಜನ ಮಾರೆ, ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ಯಲ್ಲ. ಕೇಳಿದ್ಯಾ ಮಕ್ಕಳಂತೆ ಕಲ್ಲೆಂತ ಜಾರದು ಮಾರೆ. ಇನ್ನು ಅಂದಿರ ನೋಡಿ ಎದುರು ಬೇಡ. ಅದು ಮುಗುಡಲ್ಲ, ಬೋರ್ ಮಾಡಿ ಚಡ್ಡಿ ಹಾಕ್ಲಿಲ್ಲ. ಕೋಳಿ ಬಂದಿತೋ ಚಿಲ್ಲಿ ಆಯ್ತು, ಆ ಕೋಳಿ ಬಂದಿತೋ ಚಿಲ್ಲಿ ಆಯ್ತು, ಸಾಂಬಾರ್. ನಿಲ್ಲು ಮಾರಾಯ, ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿಂಗೆ, ತಲೆ ಸರಿಲ್ಲದ್ದು. ಹಾ ಶಿಕಾರಿಗೆ ಬರುವಾಗ ನೀತಿ ನಿಯಮ ಅಂತ ಅದರದ್ದೇ ಅದೊಂದುಂಟು. ನಾವೆಷ್ಟು ಬುದ್ಧಿವಂತರ ಅದಕ್ಕಿಂತ ಪ್ರಾಣಿಗಳು 100 ಪಟ್ಟು ಬುದ್ಧಿವಂತರು, ಗೊತ್ತಾಯ್ತಲ್ಲ? ನೀನ್ ನಡೆಯುವ ಶಬ್ದ ಸಮೇತ ಕೇಳಬಾರ್ದು. ಹೇಳಿ ಪ್ರಯೋಜನ ಇಲ್ಲ, ಸಾವು ಮರೆ. ಅದು ಗ್ಯಾಸ್ಟಿಕ ಸಾವು.
ಹೊಡೀರಿ ಹೊಡೀರಿ. ನಾನೊಂಜಿ ಬಗೆಯಿಂದ ದೈವೊಂಜಿ ಬಗೆಯು ಕಾಲದ ಕಾಲ್ಜಿಗ ತೂತಿನೆರೋ. ಅಯ್ಯೋ ಅಯ್ಯೋ ಅಪ್ಪ 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 ಕಾಲದ ಕಾಲ್ಜಿಗ ತೂತಿನೆರೋ. ಪಾರ್ವ ಇನ್ನೊಂದಿನ ಮಾಡಿದ್ರೆ ಆಯ್ತು. ಅಣ್ಣ ಹಾಗಾದರೆ ಹಂದಿ ಎಂತಾಯ್ತು? ಅದು ಹಂದಿ ಅಲ್ಲ, ಅವನು